ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೆಲಮಂಗಲದ ಕೇಂದ್ರ ಬಸ್ ನಿಲ್ದಾಣದ ಬಳಿ ರಾಜಕಾಲುವೆ ಹಾದು ಹೋಗಿರುವಂಥ ಒಂದು ಮಾರ್ಗದಲ್ಲಿ ಹಳ್ಳ ಬಿದ್ದು ತಿಂಗಳುಗಟ್ಟಲೆ ಕಳೆದಿದ್ರೂ ಕೂಡ ಯಾರೂ ಕೂಡ ನಗರಸಭೆ ಆಗಲಿ PW ಇಲಾಖೆ ಆಗಲಿ BMTC ಸಂಬಂಧಪಟ್ಟಂಗೆ ಅವರಾಗಲಿ ಯಾರೂ ಕೂಡ ಗಮನ ಹರಿಸಿರಲಿಲ್ಲ. ತಿಂಗಳಾನುಗಟ್ಟಲೆ ಕೂಡ ಇಲ್ಲಿ ಗುಂಡಿ ಬಿದ್ದಿತ್ತು. ಇಲ್ಲಿನ ವಾಹನ ಸವಾರರಿಗೆ ಯಮರೂಪಿಯಂತೆ ಏನು ಈ ಒಂದು ಗುಂಡಿ ಕಾಡ್ತಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗಿತ್ತು. ಇದರ ಬೆನ್ನಲ್ಲೇ ಹಿರಿಯ ನಟ ವಿನೋದ್ ರಾಜ್ ಅವರು ರಾಜಸ್ಥಾನದಿಂದ ಟಾರನ್ನು ತರಿಸಿ ಮತ್ತು ಜಲ್ಲಿಯನ್ನು ಹಾಕಿ ಗುಂಡಿ ಮುಚ್ಚುವಂಥ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೀವು ನೋಡ್ಬೋದು. ನಟ ವಿನೋದ್ ರಾಜ್ ಅವರೇ ಮುಂದೆ ನಿಂತು ಗುಂಡಿ ಮುಚ್ಚುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ನೋಡಿ, ಅವ್ರಿಗಿರೋಂಥ ಒಂದು ಕಾಳಜಿ ಏನು ಒಂದು ಮಾನವೀಯತೆ ಏನೋ ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ನೀವು, ಅದು ರಾಜಸ್ಥಾನದಿಂದ ಒಂದು ಟಾರನ್ನು ತರಿಸಿ ಏನೋ ಆ ಚೀಲಗಳಲ್ಲಿ ನೋಡಿ ಒಂದು 10 ಚೀಲಗಳಲ್ಲಿ ತರಿಸಿ ಆ ಒಂದು ಗುಂಡಿಯನ್ನು ಮುಚ್ಚುವಂಥ ಒಂದು ಕಾರ್ಯಕ್ಕೆ ಮುಂದಾಗಿರೋಂಥದ್ದು ನೀವು ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಸಾಕಷ್ಟು ಏನೋ ಅವರ ತೋಟದಲ್ಲಿರೋಂಥ ಕೆಲಸಗಾರರನ್ನೇ ಕರೆದುಕೊಂಬಂದು ಏನು ಈ ಒಂದು ಗುಂಡಿಯನ್ನು ಮುಚ್ಚುತ್ತಾರಂತಂದನ್ನ ನೋಡಿ. ಇದು ಸಾಕಷ್ಟು ಗಟ್ಟಿಯಾಗಿರೋಂಥ ಒಂದು ಟಾರು. ಇದು ಹಾಕಿದ್ರೆ ಏನು ಸಾಮಾನ್ಯಕ್ಕೆ ಕಿತ್ತು ಬರಲ್ಲ. ಇಲ್ಲಿ ಹೆವಿ ವಾಹನಗಳು ಕೂಡ ಏನು ಬಸ್ ನಿಲ್ದಾಣದಿಂದ ಬರ್ತಾ ಇರೋಂಥ ಬಸ್ಗಳು ಏನು ದಿನಕ್ಕೆ 100 ಬಸ್ಗಳು, ಇದು ನೆಲಮಂಗಲದ ಕೇಂದ್ರ ನಿಲ್ದಾಣ ಆಗಿರೋದ್ರಿಂದ 100 ಬಸ್ಗಳು ಬರ್ತವೆ ಹೋಗ್ತವೆ. ಹಾಗಾಗಿ ಇದೇ ಒಂದು ಏನು ಬಸ್ಸಿನ ಆಕ್ಸಲ್ಗಳು ನೋಡಿ ಸ್ವತಃ ವಿನೋದ್ ರಾಜ್ ಅವರೇನೆ ನೋಡಿ ಅಲ್ಲಿ ಗುಂಡಿ ಒಂದು ಮುಚ್ಚಂಥ ಒಂದು ಕಾರ್ಯಕ್ಕೆ ಮುಂದಾಗಿರೋಂಥದ್ದು. ಹಾಗಾಗಿ ನೋಡಿ ಈ ಒಂದು ಸ್ಥಳದಲ್ಲಿ ನಟ ವಿನೋದ್ ರಾಜ್ ಅವರೇ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ಇದೊಂದು ಗುಂಡಿ ಬಿದ್ದಿರೋದನ್ನು ನಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಬಿತ್ತರ ಮಾಡಿದ್ದೋ ಸರ್. ಈಗ ನೀವು ಬಂದು ಒಂದು ಮಾನವೀಯತೆ ಕಾರ್ಯಕ್ಕೆ ಮುಂದಾಗಿದ್ದೀರಾ, ಏನು ಹೇಳ್ತೀರಿ ಸರ್ ಈ ಒಂದು? ಇಲ್ಲ, ಇದು ನಾವು ರಾಜಸ್ಥಾನದಿಂದ ತರಿಸ್ಬಿಟ್ಟು ಇದನ್ನ ಆ ತಾರನ್ನ ತರಿಸ್ಬಿಟ್ಟು ಅದಕ್ಕೆ ಗಮ್ಮು ತರಿಸಿದ್ದೀವಿ. ತಿಳ್ಕೊಂಡೇ ಮಾಡೋಣ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ತಾರು ಗಮ್ಮು ಅದು ರೆಡಿಮೇಡು ತಂದು ತರಿಸಿ ಅದು ಫಸ್ಟ್ ಜಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ. ಏನು ಸರ್ ಈ ಟಾರಿನ ವಿಶೇಷತೆ ಏನು ಸರ್? ವಿಶೇಷತೆ ನೀವು ಮಳೆಗಾಲದಲ್ಲೂ ಕೂಡ ಪ್ಯಾಚ್ ಮಾಡ್ಬೋದು. ನೀರು ಹಿಡಿಯಲ್ಲ ಅದಕ್ಕೆ, ಹಂಗೆ ಸ್ಟ್ರೈಟ್ ಅಂಟ್ಕೋತದೆ ಭೂಮಿಗೆ. ಎಮರ್ಜೆನ್ಸಿಗೆ ಒಂದು 3 months 4 months 5 months ಆದರೂ ಕೂಡ ಬೀಸೋ ದೊಣ್ಣೆಗೆ ತಲೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿತು. ಆಮೇಲೆ ನೆಕ್ಸ್ಟ್ ಯಾವಾಗ ಫಂಡ್ಸ್ ಬಂದಾಗ ಅದು ವ್ಯವಸ್ಥೆ ಮಾಡ್ಕೋದು ಸರ್ಕಾರ, ಏನು ತೊಂದರೆ ಇಲ್ಲ. ಸರ್ಕಾರದ ಜೊತೆಲಿ NGO ವರ್ಕ್ ಮಾಡೋಕ್ಕೆ ತುಂಬ ಇಷ್ಟ ನಮಗೆ. ಯಾವುದು ಮೇಯ್ನ್ ಪ್ರಾಬ್ಲಮ್ಸ್ ಇರುತ್ತೆ ಒಂದು ಸ್ವಲ್ಪ ಆದರೂ ನಾವು ಅಟೆಂಡ್ ಮಾಡಿ ಅದನ್ನ ಕರೆಕ್ಟ್ ಮಾಡೋಣ. 100 ಬಸ್ಗಳು ಓಡಾಡ್ತಾವೆ ಸರ್, ಅವು ಆಕ್ಸಲ್ ಬ್ಲೇಡ್ಗಳೆಲ್ಲ ಕಟ್ಟಾಗ್ತದೆ ನೋಡಿ. ಇಲ್ಲಿ ನೋಡಿ ಆ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲೇ ಈ ಥರದ್ದೊಂದು ಆಗಿರೋದು ಅಲ್ಲ. ನೀವು ಈ ಗುಂಡಿ ಮುಚ್ಚೋದಕ್ಕಂತಾನೆ ತಂದಿದ್ದ ಅಥವಾ ಮುಂಚೆ ತಂದು ಇಟ್ಕೊಂಡಿದ್ರ ಸರ್ ಈ ಥರ ಟಾರ್ನ? ಇದು ನಾನು ಪ್ಯಾಚಸ್ ಗುಂಡಿ ಮುಚ್ಚುವಾಗ ಇವೆಲ್ಲ ವರ್ಕ್ಗಳು ಇದ್ದೇ ಇರುತ್ತೆ ಅಂತಂತ ಹೇಳ್ಬಿಟ್ಟು ಇದನ್ನು ನೋಡಿ ಫಸ್ಟ್ ನಾವು ವೆಟ್ ಮಿಕ್ಸ್ ಇದೆಲ್ಲ ಬಿಡ್ತಾ ಇದ್ವಿ, ಅದು ಸ್ವಲ್ಪ ಕಷ್ಟ ಆಗೋದು. ಇದನ್ನು ತಂದ ಮೇಲೆ ಸ್ವಲ್ಪ ತಾರ್ ಪ್ಯಾಚ್ನ ಮಾಡ್ತಾ ಬಂದಾಗ ಏನಾಗುತ್ತೆ, ತಾರ್ ಸಿಂಕ್ ಆಗೋಗುತ್ತೆ. ಹಾಗಾಗಿ ಇದು ಕರೆಕ್ಟಾಗಿ ಹೋಗುತ್ತೆ. ಇದು ಗಮ್ಮು ತಂದುಬಿಟ್ಟಿದ್ದೀವಿ. ಸೊ ಪ್ಯಾಚ್ ಮಾಡಿದ್ದು ಎದ್ದೇಳಬಾರ್ದಲ್ವಾ, ಗಮ್ಮ ಹಾಕಿದ್ರೆ ಎದ್ದೇಳಲ್ಲ, ಅಲ್ಲಿಗೆ ಅದು ಪರ್ಫೆಕ್ಟ್ ಆಯಿತು ಅಂತ ಲೆಕ್ಕ ಅದು. ಅಲ್ಲ ಸರ್, ಮಾಧ್ಯಮಗಳಲ್ಲೆಲ್ಲ ಸುದ್ದಿ ಪ್ರಸಾರ ಆದರೂ ಕೂಡ ಇದೊಂದು ಗುಂಡಿ ಮುಚ್ಚಿಲ್ಲ ಅಧಿಕಾರಿಗಳು. ಯಾಕೆ ಸರ್ ಇದು ಅಂದರೆ ನೀವು ನೋಡಿ ಒಂದು ಮುಚ್ಚಕ್ಕೆ ಅಂದರೆ ಈ ನೆಲಮಂಗಲ ತಾಲೂಕಲ್ಲಿ ಸಾಕಷ್ಟು ಏನು ರಸ್ತೆಗಳಲ್ಲಿ ಗುಂಡಿಗಳನ್ನ ನಿರಂತರವಾಗಿ ಮುಚ್ಚುತ್ತಾನೆ ಇದ್ದೀರಾ ಸರ್? ನಿರಂತರವಾಗಿ ಜೀವನದಲ್ಲಿ ಕಷ್ಟ ಬರ್ತಾ ಇರುತ್ತೆ. ತಾಯಿಯವರು ಹೇಳಿರೋದು ಒಂದೇ ಮಾತು, ನಮ್ಮ ನೆಲಮಂಗಲ ನಮ್ಮ ಸುತ್ತಮುತ್ತಲು ಅದನ್ನು ನೋಡ್ಕೊಕಂದ ಅಂತಂತ ಹೇಳಿದ್ದಾರೆ. ಸೊ ಅವರು ಕೊಟ್ಟು ಮಾತನ್ನ ನಾವು ನೆರವೇರಿಸ್ಬೇಕು. ಅದು ಎಷ್ಟೇ ಕಷ್ಟ ಆಗಲಿ ನಾವು ಮಾಡ್ತೀವಿ ಕೆಲಸನ, ನಾವು ಮಾಡಬೇಕು. ಪ್ರತಿಯೊಂದು ಏರಿಯಾಗೂ ಒಬ್ಬೊಬ್ಬ NGO ಬಂದುಬಿಟ್ರೆ ಈ ಕಷ್ಟನೇ ಇರಲ್ಲ ನಾಡಿಗೆ. ಆಮೇಲೆ ಸರ್ಕಾರ ಏನು ಮಾಡ್ತು ಅಂತ ನಾವು ಯಾವತ್ತೂ ಕೇಳಬಾರ್ದು. ನನ್ನ ತಿಳಿಬಾರ್ದು ಏನು ಮಾಡ್ತು ಅಂತ ಕೇಳಬಾರ್ದು. ಅದು ಮಾಡುವಷ್ಟು ಮಾಡಿದೆ. ನಮ್ಮ ಕೈಲಿ ಏನಾಗುತ್ತೆ, ನಾನೇನು ಮಾಡ್ತೀನಿ, ನನ್ನ ದೇಶಕ್ಕೆ ನಾನೇನು ಮಾಡ್ತೀನಿ, ನನ್ನ ನಾಡಿಗೆ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಟೌನಿಗೆ ನಾನೇನು ಮಾಡ್ತಾಯಿದ್ದೀನಿ, ನನ್ನ ಕೈಲಿ ಆದಷ್ಟು ನಾವು ಮಾಡ್ತೀನಿ. ಅಲ್ಲ, ಜನಗಳಿಗೆ ತೊಂದರೆ ಆದರೂ ಕೂಡ ಅಧಿಕಾರಿಗಳು ಮತ್ತು ರಾಜಕೀಯದವರು ಏನು ಸರ್ ಅವ್ರಿಗೆ ಕಣ್ಣಿಗೆ ಕಂಡರೂ ಕೂಡ ತಿಂಗಳಾನುಗಟ್ಟಲೆ ಇಲ್ಲಿ ಇಷ್ಟು ದೊಡ್ಡ ಗುಂಡಿ ಬಿದ್ದರೂ ಯಾರ ಗಮನಕ್ಕೂ ಬಂದಿಲ್ಲ. ಹಾಗಾಗಿ ನೀವು ಈ ಒಂದು ಕಾರ್ಯಕ್ಕೆ ಮುಂದಾಗಿರೋದು. NGO ಅಂತ ನಾನು ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಈ ಸರ್ಕಾರ ಆಗಲಿ ಮುಂದಿನ ಸರ್ಕಾರ ಆಗಲಿ ಯಾವುದೇ ಆಗಲಿ ಅವ್ರ ಜೊತೆಲಿ ಯಾವಾಗಲೂ ಸದಾಕಾಲ ನಾವು ಇರ್ತೀವಿ. ಈವನ್ ನಮ್ಮ ಕಟ್ಟಿರುವಂಥ ಪಶು ಆಸ್ಪತ್ರೆಗೂ ಅಥವಾ ಮನುಷ್ಯರ ಆಸ್ಪತ್ರೆಗೂ ಕೆಲವು ಟೈಮ್ ಔಷಧಿಗಳು ಕೊರತೆ ಬಂದುಬಿಡುತ್ತೆ. ಅಂಥ ಸಮಯದಲ್ಲಿ ನಾವು ಕೇಳೋದೇ ಇಲ್ಲ, ತಗೊಂಡೋಗಿ ಒಂದು 4-5 ತಿಂಗಳಿಂದ ನಾನು ಕೊಡ್ತಾನೆ ಇದ್ದೀನಿ. DHO ಸಾಹೇಬ್ರಿಗೂ ನಾನು ಮಾತಾಡಿದ್ದೀನಿ, ನೀವು ಕೊಟ್ಟರಷ್ಟು ಕೊಡಿ ಸ್ವಾಮಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸರ್ಕಾರಕ್ಕೆ ಸಪೋರ್ಟಾಗೇ ಇರ್ತೀವಿ ನಾವು, ಯಾವಾಗಲೂ ಜನಗಳಿಗೆ ಸಪೋರ್ಟಾಗೇ ಇರಬೇಕು ಅಷ್ಟೇ. ಈ ಕೊರತೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಅದು ಕೊರತೆ ಆಗೋಗ್ಬಿಡುತ್ತೆ ಜೀವನದಲ್ಲಿ.
ಅಲ್ಲ, ಇದೊಂದು ಸಣ್ಣ ಗುಂಡಿಗೆ ಟೆಂಡರ್ ಆಗಿ ಇದು ಹಾಕೋವರೆಗೂ ಕಾಯ್ಬೇಕಂತ ಅಧಿಕಾರಿಗಳು, ಕಣ್ಣಿದ್ದು ಕುರುಡಾಗಿರೋಂಥ ಅಧಿಕಾರಿಗಳಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಸರ್ ಅಂತ? ಇವತ್ತು ನಾವೊಂದು ಸ್ಕೂಲ್ಗೆ ಸೇರ್ತೀವಿ ಅಂತ ಅನ್ಕೊಂಬಿಡೋಣ, ಸ್ಕೂಲ್ ಪೀಪಲ್ ಲೀಡರ್ ಆಗಿರ್ತೀವಿ, ಏನೋ ಅಲ್ಲೊಂದು ಸ್ವಲ್ಪ ಕೊರತೆ ಬರ್ಬೋದು, ಅವ್ರವ್ರ ಜೋಬಿಂದ ಕಾಸು ಹಾಕೊಂಡು ಮಾಡ್ತೀವಲ್ಲ, ಇದು ಅದೇ ಥರನೇ. ಅಲ್ಲ, ಎಲ್ಲೋ ಒಂದು ಕಾಮಗಾರಿ ನಡೆಯೋ ಸ್ಥಳದಿಂದ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದಷ್ಟು ತಂದು ಗುಂಡಿ ಮುಚ್ಚಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು ಸರ್. ಅಡ್ರೆಸ್ ತಾವು ತೋರಿಸಿ ಖಂಡಿತ ಹೇಳ್ತಾ ಇದ್ದೀನಿ. ಇದನ್ನು ನಾನು ಸರ್ಕಾರದಿಂದ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ದಿದ್ದು ನೋಡಿದ್ವಿ ನಾವು, ಯೂಟ್ಯೂಬಲ್ಲಿ ನೋಡಿಬಿಟ್ಟು, ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಅಲ್ಲಿಂದ ತರಿಸಿದ್ವಿ. ಅವ್ರು ಕೇಳ್ತಾರೆ ನೀವೇನು ಮಾಡ್ತೀರಂತ. ಇಲ್ಲ, ವಿ ನೌ ಟು ಡೂ ಲೈಕ್ ಎನ್ NGO, ವಿ ಆರ್ ಇನ್ ಫ್ರಮ್ ಕರ್ನಾಟಕ ಸ್ಟೇಟ್ ಸರ್, ದಯವಿಟ್ಟು ಹಮ್ಕೋ ಇತ್ನಾ 1.5 ಟನ್ ಬೇಸ್ದೋ, 1.5 ಟನ್ ತರಿಸ್ದೆ ನಾನು. ಅಲ್ಲ, ಅಧಿಕಾರಿಗಳಿಗೆ ನಿಮ್ಮ ಕಡೆಯಿಂದ ಒಂದು ಸಲಹೆ ಸರ್, ಇದನ್ನು ಮಾಡ್ಬೋದು, ಎಮರ್ಜೆನ್ಸಿಗೆ ತಾವು ಮಾಡ್ರಿ ಇದನ್ನ. ಆಮೇಲೆ ನೀವು ಟೆಂಡರ್ ಆಗಿ ನಿಮಗೆ ನೀವು ಕಂಫರ್ಟಬಲ್ ವಿತ್ ದ ಥಿಂಗ್ಸ್ ಖಂಡಿತ ನೀವು ಆಮೇಲೆ ನೀವು ಟೆಂಡರ್ ಆದಮೇಲೆ ಮಾಡ್ಕೊಳ್ಳಿ. ಬಟ್ ಎಮರ್ಜೆನ್ಸಿಗೆ ಇದು ಮಾಡಲೇಬೇಕು, ಮಾಡುವ ಸೇಫು ಅಂತ ನನ್ನ ಮನಸ್ಸಿಗೆ ಅದ, ನನ್ನ ಅನಿಸಿಕೆ. ಯಾಕಂದರೆ ಮೈನ್ ಜಂಕ್ಷನ್ ಬಸ್ಗಳು ಬಂದು ಹೋಗೋಕ್ಕೆ ಕಷ್ಟ ಆಗೋಗುತ್ತೆ. ಮೊನ್ನೆ ವಾರದಿಂದ ತಿಂಗಳಿಂದ ನೋಡ್ತಾ ಇದ್ದೀನಿ, ಅದಕ್ಕೆ ನನಗೆ ಸಮಯ ಆಗಲಿಲ್ಲ. ಸರಿ, ಹಬ್ಬದ ದಿವಸ ಫ್ರೀ ಆಗಿರುತ್ತೆ ಅಂತ ಬಂದು ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ. ಖಂಡಿತ ಅದೇ ಉದ್ದೇಶ. ನಿಮ್ಗಳ ಅದೊಂದು ಪ್ರೋತ್ಸಾಹ, ನೀವು ಕೊಟ್ಟಿರೋ ಪ್ರೋತ್ಸಾಹ ನಮಗೆ ಮಾಡಿ ಅಂತ ಹೇಳ್ಬಿಟ್ಟು ತಾಯಿಯವ್ರು ಹೇಳಿರೋ ಮಾತು, ಇದು ಎರಡು ನನ್ನನ್ನು ತಳ್ಕೊಂಡು ಹೋಗ್ತಾ ಇದೆ, ಮಾಡು ಅಂತ ಹೇಳ್ಬಿಟ್ಟು. ಮಳೆ ಹೋಯ್ತಾ ಇದೆ ಸರ್, ಸಾಕಷ್ಟು ಕಡೆ ಗುಂಡಿ ಬಿದ್ದಿದೆ. ನಿರಂತರವಾಗಿ ತಮ್ಮ ಸ್ವಂತ ಹಣದಲ್ಲಿ ಈ ಒಂದು ಕಾರ್ಯ ಮಾಡ್ತಾ ಇದ್ದೀರಿ ಸರ್. ಖಂಡಿತ ನೋಡಿ, ಕೊಟ್ಟು ನೋಡಿ, ಮಾಡಿ ನೋಡಿ, ಬಿಟ್ಟು ನೋಡಿ, ಅದರಲ್ಲಿರೋಷ್ಟು ಸಂತೋಷ ಇಟ್ಕೊಳ್ಳೋದ್ರಲ್ಲಿಲ್ಲ. ಬಚ್ಚಿಟ್ಕೊಂಡು ನಾವೇನೋ ಮಾಡಲ್ಲ. ಎಲ್ಲ ಹೇಳ್ಬಿಟ್ರು, ಇಲ್ರಿ ಎಲ್ಲ ಒಂದು ದಿವಸ ನಾವು ಬಿಟ್ಬಿಟ್ಟು ಹೋಗೋದೆ ಅಂತ ಇರೋವರೆಗೂ ನಾವು ಬಿಟ್ಬಿಟ್ಟು ಹೋಗೋಕ್ಕಾಗತ್ತಾ? ಆಗಲ್ಲ. ಇಟ್ಕೊಂಡೇ ಇರ್ತೀವಿ. ಇಟ್ಕೊಂಡು ಅದನ್ನು ಕುಳಿಬಾರ್ದು. ಅದು ಯಾವುದಾದ್ರು ಸಾರ್ವಜನಿಕರ ಕೆಲಸಕ್ಕೆ ಆಗಬೇಕಾದ್ದು ಅಷ್ಟೇ ನಮ್ಮ ಮನಸ್ಸಲ್ಲಿ ಓಡ್ತಾ ಇರೋದು ಅಷ್ಟೇ. ನೋಡಿದ್ರಲ್ಲ, ಹಿರಿಯ ನಟ ಏನು ವಿನೋದ್ ರಾಜ್ ಅವ್ರು ಹೇಳ್ತಾ ಇರೋದೇನಂತಂದರೆ, ಒಬ್ಬರಿಗೆ ಸಹಾಯ ಆಗೋ ನಿಟ್ಟಿನಲ್ಲಿ ಏನಾದರೂ ಸರಿಯೇ, ನಮ್ಮ ಸ್ವಂತ ಹಣ ಆದರೂ ಸರಿಯೇ, ಒಂದು ಮಾನವೀಯತೆ ಕಾರ್ಯಕ್ಕೆ ಮುಂದಾಗಬೇಕಾಗುತ್ತೆ ಅಂತ ಹೇಳೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.